ಹಲೋ ಕುಟುಂಬದವರೇ, ನಮಸ್ಕಾರ. ನಾನು ನಿಮ್ಮ ಮನೆ ಮಗಳು ಪುಷ್ಪ. ತುಂಬ ಜನ ಬಂದು ಮೇಡಮ್ ನಾವು ತುಂಬ ಡಯಟ್ ಇದ್ದೀವಿ ಮೇಡಮ್, ಡಯಟ್ ಫುಡ್ ಏನಾದರೂ ಒಂದು ತೋರಿಸಿ ಮೇಡಮ್ ಅಂತ ಕೇಳ್ತಾ ಇದ್ರು. ಸೊ ಡಯಟ್ ಅಂತ ಹೋದರೆ ತುಂಬಾ ಒಂದು ಏನೇ ತಿಂದರೂ ಕ್ಯಾಲರಿ, ಏನೇ ತಿಂದರೂ ಒಂದು ಪ್ರೋಟೀನ್ ಇರಲ್ಲ, ಏನೇ ತಿಂದರೂ ಐರನ್ ಇರಲ್ಲ, ವಿಟಮಿನ್ಸ್ ಇರಲ್ಲ. ಸೊ ಯಾಕೆಂದರೆ ನಮ್ಮ ಒಂದು ಬಾಡಿಗೆ ದಿನಕ್ಕೆ 1200 ಕ್ಯಾಲರಿ ತೊಗೋಬೇಕು. ಅದರೊಳಗೆ ಬಂದು ನಾವು ನಿಯಮಿತವಾಗಿ ಆಹಾರ ತೊಗೋಬೇಕು. ಅದರೊಳಗೆ ಇವಾಗ ಏನೋ ಒಂದು ಬಾಯಿ ಚಪ್ಪಲಿಕ್ಕೆ ಮೇಡಮ್, ಅಲ್ಲಿ ಪಾನಿಪುರಿ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಮೇಡಮ್, ಅಲ್ಲಿ ಗೋಬಿ ಸ್ಮೆಲ್ ನೋಡ್ತಾ ಇದ್ರೆ ಬಾಯಲ್ಲಿ ನೀರು ಬರುತ್ತೆ ಅಂತ ಹೇಳ್ತಾ ಇದ್ರೆ. ಸೊ ಇವತ್ತು ನಿಮಗೆ ಮನೇಲೇ ನಿಮಗೆ ಸ್ಮೆಲ್ ಗಮ್ ಅಂತ ಬರಬೇಕು, ಟೇಸ್ಟಿ ಆಗಿರಬೇಕು, ಕುರುಮ್ ಅಂತ ಅನ್ಬೇಕು, ಆ ಥರ ಒಂದು ರೆಸಿಪಿ ಹೇಳ್ಕೊಡ್ತಿದ್ದೀನಿ. ಏನು ಅಂದರೆ ಇದು ಮಖಾನ. ಸೊ ಮಖಾನದಲ್ಲೇ ಗೊತ್ತು ರಿಚ್ ಪ್ರೋಟೀನ್ ಇದೆ ಈ ಒಂದು ಮಖಾನ. ಇನ್ನೊಂದು ನೀವು ಎಷ್ಟೇ ತಿಂದರೂ ನಿಮಗೆ ವೆಯ್ಟ್ ಗೇನ್ ಆಗಲ್ಲ, ವೆಯ್ಟ್ ಲಾಸ್ ಆಗುತ್ತೆ ರೀ. ನಿಜವಾಗ್ಲೂ ಖುಷಿಯಿಂದ ನೀವು ಮಖಾನ ತಿನ್ಬೋದು. ಮಖಾನ ಯಾವ ಥರ ಮಾಡೋದು, ವೆಯ್ಟ್ ಲಾಸ್ ಆಗೋದಕ್ಕೆ ಮಖಾನ ಸೂಪರ್ ಆಗಿರೋದು ಒಂದು ಮಖಾನ ಮಾಡಿ ತೋರಿಸ್ತೀನಿ. ಬನ್ನಿ ನನ್ನ ವಿಡಿಯೋ ಕಂಪ್ಲೀಟಾಗಿ ನೋಡಿ, ಎಲ್ಲ ಸ್ಕಿಪ್ ಮಾಡಬೇಡಿ. ಸ್ಕಿಪ್ ಮಾಡಿದ್ರೆ ನಿಮ್ಗೆ ಅರ್ಥ ಆಗೋದಿಲ್ಲ. ಸೊ ಬನ್ನಿ ನನ್ನ ಒಂದು ವೆಯ್ಟ್ ಲಾಸ್ ಮಖಾನ ಯಾವ ಥರ ರೆಡಿ ಮಾಡೋದು ತೋರಿಸ್ತೀನಿ. ಈಗ ಬಂದು ನಾನು ಇಲ್ಲಿ ಒಂದು ಪ್ಯಾಕೆಟ್ ಮಖಾನ ತೊಗೊಂಡಿದ್ದೀನಿ. ಸೊ ಹಾಗೆ ಇಲ್ಲಿ ಬಂದು ಗ್ಯಾಸ್ ಸ್ಟವ್ ಆನ್ ಮಾಡಿಟ್ಟು ಇಲ್ಲಿ ಒಂದು ಪ್ಯಾನ್ ಕೂಡ ತೊಗೊಂಡಿದ್ದೀನಿ. ಸೊ ಫಸ್ಟು ಇಲ್ಲಿ ಈ ಒಂದು ಮಖಾನನ ನಾನು ಕಟ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ಬಂದು ನೋಡಿ, ಇದು ಬಂದು ನನ್ನ ಒಂದು ಕಂಪ್ನಿದೆ, ಪುಷ್ಪ ಈಸಿಗೋ ಕಂಪ್ನಿದು. ಇದು ಬಂದು ದೇಸಿ ತುಪ್ಪ, ತುಂಬಾ ಚೆನ್ನಾಗಿದೆ, ತುಂಬಾ ಟೇಸ್ಟಿಯಾಗಿದೆ. ಆಲ್ರೆಡಿ ನಾನು ಒಂದು ಇನ್ಸ್ಟಾಗ್ರಾಮಲ್ಲೆಲ್ಲ ಸೇಲು ಕೂಡ ಹಾಕಿದ್ದೆ, ತುಂಬ ಜನ ತೊಗೊಂಡಿದ್ದಾರೆ. ಯಾಕೆಂದರೆ ಈ ಒಂದು ತುಪ್ಪ ತೊಗೊಂಡ್ರು ವೆಯ್ಟ್ ಲಾಸ್ ಆಗುತ್ತೆ ರೀ, ತುಂಬಾ ಚೆನ್ನಾಗಿದೆ. ಪ್ಯೂರ್ ದೇಸಿ ತುಪ್ಪ, ಹಸುವಿನ ತುಪ್ಪ ಇದು. ಯಾರಿಗಾದ್ರು ಬೇಕಾದ್ರೆ ನಾನು ನಂಬರ್ ಕೂಡ ಹಾಕಿರ್ತೀನಿ, ಬುಕ್ ಮಾಡ್ಕೋಬೋದು. ಸೊ ನೋಡಿ, ಇಲ್ಲಿ ಈ ಕಾಯ್ದಿರೋ ಈ ಒಂದು ಪ್ಯಾನ್ಗೆ ನಾನಿಲ್ಲಿ ಬಂದು ಒಂದು 2 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ. ಸೊ ನೋಡ್ಬೋದು, 2 ಸ್ಪೂನ್ ತುಪ್ಪ ಹಾಕ್ಕೊಂಡಿದ್ದೀನಿ. ಹಾಗೆ ಬಂದು ನಾನಿಲ್ಲಿ ಈ ಒಂದು ಹಾಕಿರೋ ತುಪ್ಪನ ಸ್ವಲ್ಪ ಬಿಸಿ ಮಾಡ್ಕೊತಾ ಇದ್ದೀನಿ ನೋಡಿ. ಸೊ ಬಿಸಿಯಾಗಿದೆ ತುಪ್ಪ. ಬಿಸಿಯಾಗಿರೋ ಒಂದು ಈ ಪ್ಯಾನ್ಗೆ ನಾನು ಮತ್ತೆ ಈ ಒಂದು ಮಖಾನನ ಹಾಕ್ಕೊತಾ ಇದ್ದೀನಿ. ಸೊ ನೀವು ತುಪ್ಪ ಎಲ್ಲ ಹಾಕೋಬೋದು ಮೇಡಮ್, ತುಪ್ಪ ತಿಂದರೆ ವೆಯ್ಟ್ ಗೇನ್ ಆಗ್ತೀವಲ್ವಾ ಅಂತ ಕೇಳ್ಬೋದು. ಆದರೆ ಖಂಡಿತ ತುಪ್ಪ ತಿಂದರೆ ವೆಯ್ಟ್ ಗೇನ್ ಆಗೇ ಆಗ್ತೀರಾ, 100 ಅಲ್ಲ 200% ಆಗ್ತೀರಾ. ಆದರೆ ನಾನು ಮಾಡಿರೋದು ಬಂದು ದೇಸಿ ತುಪ್ಪ. ಇದು ಬಂದು ಒಂದು ನಾಟಿ ಹಸುವಿನ ಒಂದು ಬೆಣ್ಣೆ ತರಿಸಿ ಮಾಡಿರೋ ಅಂಥ ತುಪ್ಪ. ಈ ಒಂದು ತುಪ್ಪ ತಿಂದರೆ ಖಂಡಿತ ವೆಯ್ಟ್ ಲಾಸ್ ಆಗುತ್ತೆ. ಸೊ ನೀವು ತುಂಬ ದಪ್ಪ ಇರೋರು ಬೆಳಗ್ಗೆ ಹೊತ್ತೆದ್ದು ಈ ಥರ ಒಂದು ದೇಸಿ ತುಪ್ಪ ತೊಗೊಂಡು ಬಿಸಿ ನೀರಲ್ಲೇ 2 ಸ್ಪೂನ್ ಹಾಕಿ ನೀವು ಬೆಳಗ್ಗೆ ಮತ್ತು ನೈಟ್ ಕುಡಿದ್ರೆ ನಿಜವಾಗ್ಲೂ ಎಷ್ಟು ವೆಯ್ಟ್ ಲಾಸ್ ಆಗುತ್ತೆ ಗೊತ್ತಾ. ಸೊ ನಾನಿಲ್ಲಿ ಬಳಸ್ತಾ ಇರೋ ಅಂಥ ಒಂದು ತುಪ್ಪ ಕೂಡ ವೆಯ್ಟ್ ಲಾಸ್ ತುಪ್ಪನೇ ನೋಡಿ. ಇದು ಬಂದು ಈ ಥರ ಸಾಫ್ಟಾಗಿರುತ್ತೆ ನೋಡಿ, ತುಂಬಾ ಸಾಫ್ಟ್ ಇದೆ ನೋಡಿ. ಇದು ಬಂದು ಕುರುಮ್ ಅನ್ನೋವರೆಗೂ ಸ್ವಲ್ಪ ನಾವು ರೋಸ್ಟ್ ಮಾಡ್ಕೋಬೇಕು. ರೋಸ್ಟ್ ಮಾಡಿದಾಗ ತುಂಬಾ ಒಂದು ತಿನ್ನೋದಕ್ಕೆ ನಿಮಗೆ ಕ್ರಿಸ್ಪಿಯಾಗಿರುತ್ತೆ. ಯಾಕೆಂದರೆ ಈಗ ನಾವು ವೆಯ್ಟ್ ಲಾಸ್ ಮಾಡಬೇಕು ಅಂತ ಅಂದರೆ ಸೊ ಏನಾದರೂ ಒಂದೊಂದು ತಿನ್ನಲೇಬೇಕು, ಬಾಯಿ ಚಪ್ಪಲಿಕ್ಕೆ ಅಂತ ಅನ್ಕೊತಾ ಇರ್ತೀವಿ. ಸೊ ಅವಾಗ ಈ ಥರ ಒಂದು ಮಖಾನ ತಿನ್ನಿ. ಮಖಾನ ಬಂದು ನಿಮಗೆ ರಿಚ್ ಪ್ರೋಟೀನ್ ಇರುತ್ತೆ, ತುಂಬ ಹೆಲ್ತ್ಗೆ ಒಳ್ಳೆಯದು, ನಿಮ್ಮ ಕೂದಲು ಚೆನ್ನಾಗಿ ಬೆಳೆಯುತ್ತೆ, ಕಣ್ದೃಷ್ಟಿಗೆ ಒಳ್ಳೆಯದು, ಮತ್ತು ನಿಮ್ಮ ಬಾಡಿನಂತೂ ದಪ್ಪ ಆಗೋದಕ್ಕೆ ಬಿಡೋದೇ ಇಲ್ಲ ಈ ಮಖಾನಗೆ ಬಂದು ಕನ್ನಡದಲ್ಲೇ ತವರೆ ಹೂವಿನ ಬೀಜ ಅಂತಲೂ ಕರೀತಾರೆ. ಸೊ ಇದು ಬಂದು ಇಂಗ್ಲೀಷಲ್ಲೇ ಮಖಾನ ಅಂತ ಹೇಳ್ತಾರೆ. ತುಂಬಾ ರಿಚ್ ಪ್ರೋಟೀನ್ ಕಂಟೆಂಟ್ ಇರೋ ಅಂಥ ಈ ಒಂದು ಪ್ರೋಟೀನ್ ಮಖಾನ ಇದು. ಸೊ ನೋಡಿ, ಇದು ಸ್ವಲ್ಪ ಕ್ರಿಸ್ಪಿಯಾಗಿ ಹುರ್ಕೋಬೇಕು ನೋಡಿ. ನಾನಿಲ್ಲಿ ಹುರ್ಕೊತಾ ಇದ್ದೀನಿ, ಇನ್ನೂ ಆಗಬೇಕು. ಇದನ್ನು ಬಂದು ಒಂದು ಸ್ವಲ್ಪ ಫ್ಲೇಮ್ನ ಕಮ್ಮಿ ಮಾಡಿಕೊಂಡು ಚೆನ್ನಾಗಿ ಕುರುಮ್ ಅಂತ ಹುರ್ಕೊಂಡ್ರೆ ಒಳ್ಳೆ ಟೇಸ್ಟ್ ಇರುತ್ತೆ. ಇಲ್ಲಿ ನೋಡಿ ಎಷ್ಟು ಕ್ರಿಸ್ಪಿಯಾಗಿದೆ ನೋಡಿ. ಈ ಥರ ಗರ್ಗರಿಯಾಗಿ ಆಗಬೇಕು, ಆದರೆ ಟೈಮ್ ತೊಗೊಳುತ್ತೆ. ಸ್ವಲ್ಪ ನೀಟಾಗೆ ನಾವು ಇದನ್ನು ರೋಸ್ಟ್ ಮಾಡ್ಕೋಬೇಕು. ಸೊ ಈಗ ಆಗಿರೋ ಮಖಾನನ ನಾನಿಲ್ಲಿ ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನಾನಿಲ್ಲಿ ಪ್ಯಾನ್ ಇಡ್ತಾ ಇದ್ದೀನಿ. ಪ್ಯಾನ್ ಇಟ್ಟು ಮತ್ತೆ ಇಲ್ಲಿ ಬಂದು ಪುಷ್ಪ ದೇಸಿ ತುಪ್ಪ ತೊಗೊತಾ ಇದ್ದೀನಿ. ಮತ್ತೆ 1 ಸ್ಪೂನ್ ತುಪ್ಪ ಹಾಕ್ಕೊತಾ ಇದ್ದೀನಿ, ನೋಡ್ಬೋದು. ಹಾಗೆ ನಾನಿಲ್ಲಿ ಬಂದು ಇದು ಮೆಣಸಿನ ಪುಡಿ, ಹಚ್ಮೆಣ್ಸಿನ ಪುಡಿ ಅಂತ ಹೇಳ್ತಾರಲ್ಲ, ಸೊ ಹಾಗಾಗಿ ಅದನ್ನು ಸ್ವಲ್ಪ ನಾನಿಲ್ಲಿ ಆ್ಯಡ್ ಮಾಡ್ಕೊತಾ ಇದ್ದೀನಿ. ಇಷ್ಟೇಷ್ಟು ಹಚ್ಮೆಣ್ಸಿನ ಪುಡಿನ ನಾನಿಲ್ಲಿ ಹಾಕ್ಕೊತಾ ಇದ್ದೀನಿ ಈ ಒಂದು ತುಪ್ಪಗೆ. ಹಾಗೆ ಬಂದು ಇದು ಒಂದು ನನ್ನ ಒಂದು ಸ್ಪೆಷಲ್ ನಮ್ಮನೆ ಒಂದು ಖಾರದ ಪುಡಿ. ಸೊ ಬರೀ ಹಚ್ಮೆಣ್ಸಿನ್ಕಾಯಿ ಪುಡಿಲೇ ಮಾಡಿರ್ತೀನಿ, ಸಾಂಬಾರಿಗೆಲ್ಲ ಯೂಸ್ ಮಾಡ್ತೀನಿ, ತುಂಬ ಚೆನ್ನಾಗಿರುತ್ತೆ. ಅದನ್ನು ಬಂದು ಒಂದಿಷ್ಟು ಹಾಕ್ಕೊತಾ ಇದ್ದೀನಿ. ಹಾಗೆ ಬಂದು ಇಲ್ಲಿ ಅರಿಶಿನ, ಒಂದು ಸ್ವಲ್ಪ ಅರಿಶಿನ ಹಾಕ್ಕೊತಾ ಇದ್ದೀನಿ ನೋಡಿ. ಹಾಗೆ ಇದಕ್ಕೆ ತುಂಬ ಟೇಸ್ಟ್ ಕೊಡೋವಂಥ ಒಂದು ಪೆರಿ ಮಸಾಲ ಅಂತ ನಿಮಗೆ ಅಂಗಡಿಲೆಲ್ಲ ಸಿಗುತ್ತೆ. ಈ ಪೆರಿ ಮಸಾಲಾನ ನಾನಿಲ್ಲಿ ಬಂದು 1.5 ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ. ಈ ಪೆರಿ ಮಸಾಲಾನ ನಿಜವಾಗ್ಲೂ ಇದು ಪೆರಿ ಮಸಾಲ ಹಾಕ್ಕೊಂಡ್ರೆ ನೀವು ತುಂಬಾ ಒಂದು ಇಷ್ಟಪಡ್ತೀರಾ ಈ ಒಂದು ಸ್ನ್ಯಾಕ್ಸ್ನ, ಅಷ್ಟು ಟೇಸ್ಟಿಯಾಗಿರುತ್ತೆ ನೋಡಿ. ಇವಾಗ ಇದನ್ನು ಸ್ವಲ್ಪ ತುಪ್ಪದಲ್ಲೇ ಡ್ರೈ ಮಾಡ್ಕೊತಾ ಇದ್ದೀನಿ. ಮತ್ತು ನಿಮ್ಗೆ ಗೊತ್ತಿರೋ ಹಾಗೆ ಪಿಂಕ್ ಸಾಲ್ಟ್. ಸೊ ಈ ಒಂದು
ಪಿಂಕ್ ಸಾಲ್ಟ್ನ ನೋಡಿ ಎಷ್ಟು ರುಚಿಗೆ ತಕ್ಕಷ್ಟು ಪಿಂಕ್ ಸಾಲ್ಟು. ಸೊ ಪಿಂಕ್ ಸಾಲ್ಟ್ ಹಾಕ್ಕೊಂಡಿದ್ದೀನಿ ನೋಡಿ. ಈ ಮಸಾಲೆ ಎಲ್ಲ ತುಂಬಾ ಚೆನ್ನಾಗಿ ನೋಡಿ. ಇವಾಗ ಈ ಒಂದು ಮಸಾಲೆ ಎಲ್ಲ ಫ್ರೈ ಆಗಿದೆ. ಸೊ ಮತ್ತೆ ಇದಕ್ಕೆ ನಾನು ಇಲ್ಲಿ ಹುರಿದಿಟ್ಕೊಂಡಿರೋ ಅಂಥ ಒಂದು ಕ್ರಿಸ್ಪಿ ಮಕಾನ ಹಾಕ್ಕೊತಾ ಇದ್ದೀನಿ. ನಿಜವಾಗ್ಲೂ ಸ್ನೇಹಿತರೆ ನೋಡಿ, ಈ ಮಸಾಲ ಹಾಕಿ ನಾನು ಈ ಒಂದು ತುಪ್ಪದಲ್ಲೇ ರೋಸ್ಟ್ ಮಾಡ್ತಾಯಿದ್ರೆ ಎಷ್ಟು ಘಮ ಘಮ ಅಂತ ಸ್ಮೆಲ್ ಬರ್ತಾ ಇದೆ ಅಂದರೆ ನಿಜವಾಗ್ಲೂ ಕುತ್ಕೊಂಡು ಒಬ್ಬೊಬ್ಬರು ಒಂದೊಂದು ಪ್ಯಾಕೆಟ್ ಮಕಾನ ತಿನ್ಬೋದು, ಅಷ್ಟು ಟೇಸ್ಟಿಯಾಗಿದೆ. ಅದು ಇದ್ರೊಳಗೆ ನಾನು ಸ್ವಲ್ಪ ಚಿಲ್ಲಿ ಪೌಡ್ರ್ ಆ್ಯಡ್ ಮಾಡಿದ್ದೀನಿ, ಮತ್ತು ನಮ್ಮ ಒಂದು ಖಾರದ ಪುಡಿ ಆ್ಯಡ್ ಮಾಡಿದ್ದೀನಿ, ಮತ್ತು ಪೆರಿ ಪೆರಿ ಆ್ಯಡ್ ಮಾಡಿದ್ದೀನಿ. ಉಪ್ಪು ಖಾರ ಎಲ್ಲ ಹೇಗಿರುತ್ತೆ ಅಂದರೆ ತಿನ್ನೋದಕ್ಕೆ ಖಾರವಾಗಿ ಉಪ್ಪಾಗಿ, ಅದರಲ್ಲಿ ಆ ಪೆರಿ ಪೆರಿ ಮಸಾಲ ಅಂತೂ ಟೇಸ್ಟಾಗಿ ತುಂಬಾ ಟೇಸ್ಟಿಯಾಗಿರುತ್ತೆ ಈ ಒಂದು ಮಕಾನ. ಸೊ ಆರಾಮಾಗಿ ನೀವು ಮನೇಲಿ ಮಾಡ್ಕೊಳ್ಳಿ. ಯಾಕಂದರೆ ಇವಾಗ ಒಂದು ಸಂಜೆ ಹೊತ್ತು ಒಬ್ರೊಬ್ರು ತಿನ್ನೋರಿಗೆ ಏನಾಗುತ್ತೆ ಅಂದರೆ ಒಂದು ಸ್ವಲ್ಪ ಹೋಗೋಣ ಪಾನಿಪುರಿ ತಿನ್ನೋಣ ಮತ್ತು ಗೋಬಿ ತಿನ್ನೋಣ ಅಂತ ಒಂದು ಆಸೆ ಇದ್ದೇ ಇರುತ್ತೆ. ದಯವಿಟ್ಟು ಡಯೆಟ್ ಮಾಡೋರು ಅದನ್ನೆಲ್ಲ ಸ್ಕಿಪ್ ಮಾಡಿ ಈ ಥರ ಒಂದು ಮಕಾನ ಮಾಡಿ ನೀವು ಒಂದು ಬಾಕ್ಸ್ನ ಮನೇಲಿ ಇಟ್ಕೋಬೋದು. ಇದೇನೂ ಆಗಲ್ಲ. ಇಲ್ಲ ನಿಮ್ಗೆ ಯಾವಾಗ ಬೇಕೋ ಆವಾಗ ನೀವು ಫ್ರೆಶ್ಶಾಗಿ ಕೂಡ ಮಾಡ್ಕೋಬೋದು. ಇದಕ್ಕೆ ಬಂದು ನೀವು ಸ್ವಲ್ಪ ವೆಜಿಟೇಬಲು ಅದನ್ನೆಲ್ಲ ಕಟ್ ಮಾಡಾಕ್ಕೊಂಡು ಸಾಲೆಡ್ ಕೂಡ ಮಾಡ್ಕೊಂಡು ತಿನ್ಬೋದು. ನೆಕ್ಸ್ಟು ನನ್ನ ಒಂದು ಯೂಟ್ಯೂಬ್ ಚಾನಲಲ್ಲಿ ನಿಮಗೆ ಸಾಲೆಡ್ ಎಲ್ಲ ಬೇಕು ಮೇಡಮ್, ಮಕಾನ ಸಾಲೆಡ್ ಹೇಗೆ ಮಾಡೋದು ಅಂತ ನೀವು ತಿಳಿಸ್ಕೊಡಿ ಮೇಡಮ್ ಅಂತ ಹೇಳಿದ್ರೆ ಖಂಡಿತ ನೀವು ಕಮೆಂಟ್ ಹಾಕಿದ್ರೆ ನಾನು ಮಕಾನ ಸಾಲೆಡ್ ಎಲ್ಲ ಯಾವ ಥರ ಮಾಡೋದು, ಯಾಕೆಂದರೆ ಮಕಾನದಲ್ಲೇ ಬಂದು ಒಂದು 100 ರೆಸಿಪಿವರೆಗೂ ಮಾಡ್ಬೋದು, ಅಷ್ಟೊಂದು ರೆಸಿಪಿ ಇದೆ ಈ ಒಂದು ಮಕಾನದಲ್ಲೇ. ಹಾಗಾಗಿ ನಿಮ್ಗೇನಾದರೂ ಬೇಕಾದ್ರೆ ನೆಕ್ಸ್ಟು ನನಗೆ ಕಮೆಂಟ್ರಲ್ಲಿ ತಿಳಿಸಿ. ಖಂಡಿತ ನಾನು ಮಕಾನದಲ್ಲೆಲ್ಲ ಏನೇನು ಮಾಡ್ಬೋದು, ಯಾವುದು ಆರೋಗ್ಯಕರವಾದದ್ದು, ಹೇಗೆ ತಿನ್ನಬೇಕು, ಯಾಕೆ ತಿನ್ನೋ ರೀತಿ ಗೊತ್ತಿರಬೇಕಷ್ಟೇ ನಮಗೆ. ಮಕಾನ ಒಂದೇ ಇರೋದು, ಅದರೊಳಗೆ ಯಾವ ಥರ ಮಾಡ್ಬೋದು, ಯಾವ ಥರ ತಿನ್ಬೋದು ಪ್ರತಿಯೊಂದು ನಾನು ನಿಮಗೆ ಹೇಳ್ಕೊಡ್ತೀನಿ. ಸೊ ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ ಈ ಒಂದು ಮಕಾನ. ನೋಡಿ ಇವಾಗ ಈ ಒಂದು ಮಕಾನ ಆಗಿದೆ, ತುಂಬಾ ಟೇಸ್ಟಿಯಾಗಿದೆ. ನಾನಿಲ್ಲಿ ಬಂದಿದ್ದನ್ನು ಒಂದು ಡಬ್ಬದಲ್ಲಿ ಹಾಕ್ತಾಯಿದ್ದೀನಿ. ಸೊ ಈ ಥರ ಹಾಕಿಟ್ಕೊಂಡ್ರೆ ನೀವು ಒಂದು 6 ತಿಂಗಳವರೆಗೂ ನಿಮಗಿದು ಕರ್ಕುರಿ ಅಂತಲೇ ಇರುತ್ತೆ. ಸೊ ನಿಮಗೆ ಯಾವುದೇ ಥರ ಒಂದು ಮೆತ್ತಗಾಗೋದು ಆ ಥರ ಎಲ್ಲ ಆಗೋದೇ ಇಲ್ಲ. ನೋಡಿ ಇವಾಗ ಈ ಥರ ಒಂದು ಟೇಸ್ಟಿ ಮಕಾನ ಮಾಡಿಬಿಟ್ಟು ನೀವು ಮಕ್ಕಳಿಗೆ ಲಂಚ್ ಬಾಕ್ಸ್ ಆಗಲಿ ಇಲ್ಲ ನಿಮ್ಮ ಒಂದು ಹಸ್ಬೆಂಡ್ಗೆ ಒಂದು ಬಾಕ್ಸಲ್ಲಾಗಿ ಹಾಕ್ಬೋದು. ಸಂಜೆ ಹೊತ್ತು ನೀವು ಕೂಡ ತಿನ್ಬೋದು, ಯಾವುದೇ ಹೆದರಿಕೆ ಇಲ್ಲದ ಭಯ ಇಲ್ಲದ ತಿನ್ಬೋದು. ತುಂಬಾ ಚೆನ್ನಾಗಿದೆ. ಸೊ ಯಾರಿಗೆಲ್ಲ ಬೇಕು ಈ ದಿನವೇ ನಿಮ್ಮ ಮನೇಲಿ ಈ ಒಂದು ಮಕಾನ ಮಾಡ್ಕೊತೀನಿ ಬೇಕು ಅಂದರೆ ನಾನು ಕಾಂಟ್ಯಾಕ್ಟ್ ನಂಬರ್ ಕೂಡ ಹಾಕಿರ್ತೀನಿ. ಸೊ ಕಾಲ್ ಮಾಡಿ ಕೂಡ ನೀವು ಬುಕ್ ಮಾಡ್ಕೋಬೋದು.